In the Old Testament, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ God taught his people through many pictures and symbols. ದೇವರು ತನ್ನ ಜನರನ್ನ ಒಂದು ಚಿತ್ರಣಗಳ ಮತ್ತು ಸನ್ನೆಗಳ ಮೂಲಕ ಕಲಿಸಿದ್ದನ್ನ ನೋಡ್ಕೊಂತೀವಿ. And in the Old Testament, ಹಳೆಯ they ಒಡಂಬಡಿಕೆಯಲ್ಲಿ built a tent, which was the house of God first. ದೇವರ ಆಲಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಗುಡಾರವನ್ನ ಕಟ್ಟಿದ್ದನ್ನ ನಾವು ನೋಡ್ತೇವೆ. And you read about that in Exodus. ಅದರ ಬಗ್ಗೆ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. And there, Exodus chapter 39 and 40, ಇಲ್ಲಿ ವಿಮೋಚನಾ ಕಾಂಡ 39, 40ರಲ್ಲಿ ನಾವು ನೋಡ್ತೇವೆ. there is one little phrase that comes many, many, many times. ಅಲ್ಲಿ ಒಂದು ಚಿಕ್ಕ ಉಚ್ಚಾರ ಮತ್ತೆ ಬಹಳ ಸಲ ಬರುತ್ತೆ, ಮತ್ತೆ ಮತ್ತೆ. I want you to see that. ಅದನ್ನ ನೀವೆಲ್ಲ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೇನೆ. Verse 1, the last part. ಮೊದಲನೇ ವಚನ 39, chapter 39, verse 1. 39ನೇ ವಚನ ಕಡೆಯ ಭಾಗ. Says here, Moses did just as the Lord commanded him. ಕನ್ನಡ ಬೈಬಲ್ನಲ್ಲಿ ಸತ್ಯವೇದದಲ್ಲಿ ನೋಡ್ತೀವಿ, ಮೊದಲನೇ ಪ್ರಾರಂಭದಲ್ಲೇ ಇದೆ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅಂತ. And verse 5, 5ನೇ ವಚನದಲ್ಲಿ ನಾವು ನೋಡ್ತೀವಿ, just as the Lord commanded. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ. Verse 7, 7ನೇ ವಚನ again the same thing. ಮತ್ತೆ ಅದೇ ಬರುತ್ತೆ. And verse 21, 21ನೇ ವಚನದಲ್ಲಿ ಕೂಡ ಅದನ್ನೇ ನೋಡ್ತೇವೆ ನಾವು. verse 26, 26ನೇ ವಚನದಲ್ಲಿ ನೋಡ್ತೇವೆ, verse 29, 29ನೇ ವಚನದಲ್ಲಿ ನೋಡ್ತೇವೆ, as the Lord commanded. ಯೆಹೋವನು ಮೋಶೆಗೆ Verse ಆಜ್ಞಾಪಿಸಿದಂತೆಯೇ. 31, 31ನೇ ವಚನದಲ್ಲಿ ನೋಡಿ, verse 32, 32ರಲ್ಲಿ ನೋಡಿ, and again in verse 42 42ನೇ ವಚನದಲ್ಲಿ ನೋಡಿ, and 43. 43ನೇ ವಚನದಲ್ಲಿ. And then you come to chapter 40, ನಂತರ ನಾವು 40ನೇ ಅಧ್ಯಾಯಕ್ಕೆ ಬರ್ತೇವೆ. and again you see in verse 16, ಅಲ್ಲಿ ಕೂಡ 16ನೇ ವಚನವನ್ನ ನೋಡಿ, as the Lord commanded. ಯೆಹೋವನು ಆಜ್ಞಾಪಿಸಿದ. Verse 19, 19ನೇ verse ವಚನ, 21, 21ನೇ ವಚನ, 23ನೇ ವಚನ, 25, 25ನೇ ವಚನ, 27, 27ನೇ ವಚನ, 29, 29ನೇ ವಚನ, 32. 32ರಲ್ಲಿ ಕೂಡ ನೋಡ್ತೇವೆ ನಾವು. Why is that one sentence repeated so many times? ಆ ಒಂದು ವಚನ ಯಾಕೆ ಅಷ್ಟು ಸಲ ಉಚ್ಚಾರ ಪಡಿಸಲ್ಪಟ್ಟಿದೆ? ಮತ್ತು God does not waste his words like we waste when we speak. ವ್ಯಯವಾಗಿ ಮಾತಾಡ್ತೀವಲ್ಲ, ಹಾಗೆ ದೇವರು ತನ್ನ ವಾಕ್ಯಗಳನ್ನ ವ್ಯಯಿಸೋದಿಲ್ಲ, ವ್ಯರ್ಥ ಮಾಡೋದಿಲ್ಲ. I think about 18 times he says, Moses did just as the Lord commanded. ಇಲ್ಲಿ ಪ್ರಾಯಶಃ 18 ಬಾರಿ ನಾವು ನೋಡ್ತೇವೆ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಮಾಡಿದನು ಅಂತ. Verse 33, 33ನೇ ವಚನದಲ್ಲಿ, thus Moses finished the work. ಆವಾಗ 33ನೇ ವಚನ ಕಡೆಯ ಭಾಗ ಹೇಳುತ್ತೆ, ಹೀಗೆ ಮೋಶೆ ಆ ಕೆಲಸವನ್ನೆಲ್ಲ ಮುಗಿಸಿದನು. How did he finish the work? ಹೇಗೆ ಮುಗಿಸಿದನು ಆತ? Every little detail was exactly as the Lord commanded. ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಕರ್ತನು ಆಜ್ಞಾಪಿಸಿದಂತೆಯೇ ಮಾಡಿದನು, ಹಾಗೆ ಮುಗಿಸಿದನು. When God from heaven saw that, ದೇವರು ಮೋಶೆ ಮಾಡೋದನ್ನ ಪರಲೋಕದಿಂದ ನೋಡಿದನು. God was not looking at the beauty of the building. ದೇವರು ಅದರ ಅಲಂಕಾರವನ್ನ, ಸೌಂದರ್ಯವನ್ನ ನೋಡ್ತಾ ಇರಲಿಲ್ಲ. In fact, it was not a very beautiful building. ಅದನ್ನ ನೋಡಬೇಕು ಅಂದ್ರೆ ನಿಜವಾಗಿ ನೋಡಿದ್ರೆ ಅದು ಅಷ್ಟು ಆಕರ್ಷಕವಾಗಿರಲಿಲ್ಲ. Outer covering was just a brown skin covering. ಒಂದು ಕಂದು ಬಣ್ಣದ ಒಂದು ಚರ್ಮದಿಂದ ಮಾಡಿದಂತ ಹೊರಗಿನ ಭಾಗವನ್ನ ನೋಡ್ತೀವಿ. ಅದರಲ್ಲಿ the compound was just one white sheet. ಸುತ್ತಲಿನ ಕಾಂಪೌಂಡ್ ನೋಡ್ತೀವಿ, ಬಿಳಿ ಬಟ್ಟೆಯಿಂದ ಮಾಡಿದಂಥದ್ದು. Not even as good looking as this. ಇದನ್ನ ಇವಾಗ ನಾವು ನೋಡ್ತೀವಲ್ಲ, ಅಷ್ಟು ಸುಂದರವಾಗಿ ಇರಲಿಲ್ಲ. Very simple on the outside. ಬಹಳ ಸರಳವಾಗಿತ್ತು ಹೊರಗಡೆಯಿಂದ ನೋಡಿ. One white sheet in the compound. ಒಂದು ಬಿಳಿ ಪರದೆಯಾಗಿತ್ತು ಕಾಂಪೌಂಡ್ ನಲ್ಲಿ. Brown tent. ಒಂದು ಕಂದು ಬಣ್ಣದ ಪರದೆ ಇತ್ತು ಮೇಲೆ. But if you went inside the tent, ಆದ್ರೆ ನೀವು ಒಳಗಡೆ ಹೋದ್ರೆ ಆ ಗುಡಾರದ, it was all very beautiful gold and blue and
much more beautiful than this. ಆದರೆ ಒಳಗಡೆ ಹೋದ್ರೆ ಆ ಚಿನ್ನದ ವಜ್ರದ ಬಣ್ಣದ ಆಕರ್ಷಣೆಗಳು ಇದ್ದಿದ್ದು ನೋಡ್ತೀವಿ ನಾವು. You can read that in chapter 25 onwards in Exodus. 25ನೇ ವಚನದಿಂದ 25ನೇ ಅಧ್ಯಾಯದಿಂದ ನಾವು ನೋಡಬಹುದು, ಅದನ್ನ ನೋಡಬಹುದು ನೀವು. Why did God make his house ugly on the outside but beautiful inside? ದೇವರು ತನ್ನ ಆಲಯವನ್ನ ಹೊರಗಡೆಯಿಂದ ಅಷ್ಟು ಸುಂದರವಾಗಿ ಕಾಣಿಸದೇ ಇದ್ರು ಒಳಗಡೆ ಯಾಕೆ ಸುಂದರವಾಗಿ ಮಾಡಿದ್ರು? To teach us that the inside is more important. ನಮಗೆ ಕಲಿಸ್ಲಿಕ್ಕೆ ಮುಖ್ಯವಾದ ಪಾಠ ಏನಂದ್ರೆ ಹೊರಗಡೆಗಿಂತ ಒಳಗಡೆದು ಮುಖ್ಯವಾದದ್ದು ಅಂತ. I told you today God's house is not some building or a tent. ನಾನು ಅವಾಗಲೇ ಹೇಳಿದೆ, ದೇವರ ಆಲಯ ಅಂದ್ರೆ ಒಂದು ಕಟ್ಟಡ ಆಗಲಿ ಒಂದು ಮನುಷ್ಯ ನಿರ್ಮಿತವಾದದ್ದಲ್ಲ ಅಂತ. It is people. ಅದು ಮುಖ್ಯವಾಗಿ ಮನುಷ್ಯರಾಗಿರ್ತಾರೆ. You are God's house. ನೀವು ದೇವರ ಆಲಯವಾಗಿದ್ದೀರಾ. The Bible says we are the temple of God. ದೇವರ ವಾಕ್ಯ ಹೇಳುತ್ತೆ ನಾವು ದೇವರ ಆಲಯವಾಗಿದ್ದೇವೆ ಅಂತ. And where should our beauty be? ನಮ್ಮ ಸುಂದರತೆ ಇರಬೇಕು, not on the outside. ಹೊರಗಡೆ ಅಲ್ಲ. See, many young people, young girls particularly, they feel sad my face is not so beautiful. ಬಹಳ ಜನ ಹೆಣ್ಣು ಮಕ್ಕಳು ನನ್ನ ಮುಖ ಅಷ್ಟು ಸುಂದರವಾಗಿಲ್ಲ ಅಂತ ದುಃಖ ಪಡೋದನ್ನ ನೋಡಿದ್ದೀವಿ. You don't have to feel sad. ನೀವು ಅದಕ್ಕಾಗಿ ದುಃಖ ಪಡೋದು ಬೇಕಾಗಿಲ್ಲ. God looks at the inside. ದೇವರು ಒಳಭಾಗವನ್ನ ನೋಡ್ತಾರೆ. There are many other people who feel so proud. I'm so good looking. ಹಾಗೆ ಕೆಲವಾರು ಜನ ನಾನು ಬಹಳ ಸುಂದರವಾಗಿದ್ದೀನಿ ಅಂತ ಜಂಬ ಪಡ್ತಾರೆ, ಗರ್ವ ಪಡ್ತಾರೆ. Their pride makes their heart black. ಅವರ ಗರ್ವ ಅವರ ಹೃದಯವನ್ನ ಕಪ್ಪಾಗಿ ಮಾಡುತ್ತೆ. Even though their face is so good looking. ಅವರ ಮುಖ ಸುಂದರವಾಗಿದ್ರೂ ಸಹ. Remember one thing. ಒಂದನ್ನ ನೆನಪಿಟ್ಕೊಳ್ಳಿ, God looks at the heart. ದೇವರು ಹೃದಯವನ್ನ ನೋಡ್ತಾರೆ. He doesn't care what type of clothes you wear, what type of house you live in. ನೀವು ಎಂತ ಮನೆಯಲ್ಲಿ ಜೀವಿಸ್ತೀರಾ, ಎಂತ ಬಟ್ಟೆ ತೊಟ್ಕೊಳ್ತೀರಾ ಅದನ್ನ ನೋಡಲ್ಲ ಅವರು. He sees whether you can love him with your heart. ಆತನು ತನ್ನನ್ನ ನೀವು ನಿಮ್ಮ ಹೃದಯದಿಂದ ಪ್ರೀತಿಸ್ತೀರಾ ಇಲ್ವಾ ಅನ್ನೋದನ್ನ ನೋಡ್ತಾರೆ. He sees whether you can love other people around you. ಆತ ನೋಡ್ತಾ ಇದ್ದಾನೆ ನೀವು ನಿಮ್ಮ ಸುತ್ತಲಿನ ಜನರನ್ನ ಪ್ರೀತಿಸ್ತೀರಾ ಅಂತ. You know, the world around us is full of very needy people. ನಮ್ಮ ಸುತ್ತಲಿನ ಲೋಕದಲ್ಲಿ ನಾವು ನೋಡ್ತೇವೆ ಬಹಳ ಅವಶ್ಯಕತೆ ಇದೆ ಜನರಿಗೆ. The devil has done so much damage in the lives of so many people. ಬಹಳಷ್ಟು ಜನರ ಜೀವಿತದಲ್ಲಿ ಸೈತಾನನು ನಾಶವನ್ನು ಮಾಡಿದ್ದಾನೆ. And Jesus has come into us so that we can love them and help them. ಯೇಸು ನಮ್ಮ ಹೃದಯಕ್ಕೆ ಬಂದ ಮುಖ್ಯ ಉದ್ದೇಶ ನಾವು ಅವರನ್ನ ಪ್ರೀತಿಸಿ ಅವರಿಗೆ ಸಹಾಯ ಮಾಡಿ. So remember, God does not want his house to look beautiful on the outside but on the inside. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ದೇವರು ತನ್ನ ಆಲಯ ಹೊರಗಡೆಯಿಂದಲ್ಲ ಒಳಗಡೆ ಸುಂದರವಾಗಿರೋದನ್ನ ಬಯಸ್ತಾರೆ. Never be disturbed by your outward appearance not being so good. ಯಾವತ್ತೂ ಕೂಡ ನೀವು ಚಿಂತೆ ಪಡಬಾರ್ದು, ಆಗ ದುಃಖ ಪಡಬಾರ್ದು ನಿಮ್ಮ ಹೊರಗಿನ ಸೌಂದರ್ಯ ಚೆನ್ನಾಗಿಲ್ಲ ಅಂತ. You may be lame, you may not be able to walk properly. ನೀವು ಕುಂಟರಾಗಿರ್ಬೋದು, ನಡಿಲಿಕ್ಕೆ ಸರಿಯಾಗಿ ಬರದೇ ಇರಬಹುದು. Doesn't matter, your house may be like a small hut. ನಿಮ್ಮ ಮನೆ ಚಿಕ್ಕ ಗುಡಿಸಲಾಗಿರ್ಬೋದು, ಪರವಾಗಿಲ್ಲ. If Jesus the king is there, that's a palace. ಯೇಸು ರಾಜನಾದ ಯೇಸು ನಿಮ್ಮ ಮನೆಯಲ್ಲಿದೆ, ಅದೇ ಅರಮನೆ ಆಗಿದೆ. That's the palace of the king of heaven. ಅದು ಪರಲೋಕದ ರಾಜನ ಮನೆಯಾಗಿರುತ್ತೆ. But he will never live in a dirty heart. ಆತ ಯಾವತ್ತೂ ಒಂದು ಸ್ವಚ್ಛ ಇಲ್ಲದ ಹೃದಯದಲ್ಲಿ ನೆಲೆಸೋದಿಲ್ಲ. He will never live in a heart where there is sin. ಎಲ್ಲಿ ಪಾಪ ಇರುತ್ತೋ ಆ ಒಂದು ಹೃದಯದಲ್ಲಿ ಅವರು ನೆಲೆಸೋದಿಲ್ಲ. Just like you would like to keep your house clean, we must be more eager to keep our heart clean. ನಾವು ಹೇಗೆ ಮನೆಯನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಬಯಸ್ತೀವೋ ಹಾಗೆ ನಮ್ಮ ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. You won't allow the pigs and all to come into your sitting room. ನೀವು ಮನೆಯಲ್ಲಿ ಕುಳಿತುಕೊಳ್ಳೋ ಸ್ಥಳದಲ್ಲಿ ಹಂದಿಗಳನ್ನ ಬಿಡೋದಿಲ್ಲ. Because they will spoil the whole place. ಯಾಕೆಂದ್ರೆ ಅದು ಆ ಸ್ಥಳವನ್ನ ಕೆಡಿಸಿಬಿಡುತ್ತೆ. We are so careful. Those pigs must be kept outside. ನಾವು ಬಹಳ ಜಾಗೃತಿಯಾಗಿರ್ತೀವಿ, ಹಂದಿಗಳನ್ನ ಹೊರಗಡೆ ಇಡಬೇಕು ಅಂತ. Don't let them come into the house. ಅವ್ರಿಗೆ ಅದಕ್ಕೆ ಒಳಗಡೆ ಬಿಡೋದಿಲ್ಲ ನಾವು. We are so careful about that.
ಅದರ ಬಗ್ಗೆ ನಾವು ಬಹಳ ಜಾಗೃತರಾಗಿರ್ತೀವಿ. But we allow sin to come into our heart. ಆದ್ರೆ ನಾವು ಪಾಪ ನಮ್ಮ ಹೃದಯಕ್ಕೆ ಬರ್ಲಿಕ್ಕೆ ಬಿಡ್ತೀವಿ. That is worse than letting a pig come into your house. ಅದು ನಾವು ಹಂದಿ ಮನೆಗೆ ಬಿಡೋದಕ್ಕಿಂತ ನಿಕೃಷ್ಟವಾದದ್ದು. If you hate somebody, ನೀವು ಬೇರೆಯವ್ರನ್ನ ದ್ವೇಷಿಸಿದ್ರೆ, or you have dirty thoughts in your mind, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ರೆ, or you're impure in your relationships with women, ನೀವು ಹೆಣ್ಣಿನ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ, that's like 100 pigs coming into your room. ಅದು 100 ಹಂದಿಗಳು ನಿಮ್ಮ ಮನೆ ಒಳಗಡೆ ಬಂದಂಗೆ. Only thing is inside this inner room, so people can't see it. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಸುಮ್ಮನೆ. Into that dirty, sinful heart, Jesus will not come. ಅಂತ ಒಂದು ಪರಿಶುದ್ಧ ಇಲ್ಲದೇ ಇರೋಂಥ ಒಂದು ಕೊಳಚೆ ಪ್ರದೇಶಕ್ಕೆ ಯೇಸು ಬರೋದಿಲ್ಲ. So remember, the heart is important. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೃದಯ ಬಹಳ ಮುಖ್ಯವಾದದ್ದು. What did we read here? 18 times. ನಾವು 18 ಬಾರಿ ಏನು ಓದಿದ್ವಿ ಇಲ್ಲಿ? Moses did just as the Lord commanded. ಮೋಶೆ ಯೆಹೋವನು ಆಜ್ಞಾಪಿಸಿದಂತೆಯೇ ಮಾಡಿದನು ಅಂತ ಓದಿದ್ವಿ. Thus he finished the work. ಹೀಗೆ ಮೋಶೆ ಆ ಕೆಲಸವನ್ನು ಪೂರ್ಣಗೊಳಿಸಿದ. And what was the result? ಅದರ ಫಲಿತಾಂಶ ಏನಾಯ್ತು? See verse 34. 34ನೇ ವಚನ. The glory of God filled the tabernacle. ಮೇಘವು ಯೇಸುವಿನ ತೇಜಸ್ಸು ಆ ಗುಡಾರವನ್ನು ತುಂಬಿತು ಅಂತ ನೋಡ್ತೇವೆ. That glory can fill our heart. ಆ ಒಂದು ತೇಜಸ್ಸು ನಮ್ಮ ಹೃದಯದಲ್ಲಿ ಕೂಡ ತುಂಬಬಹುದು. If we do everything in our private life just as the Lord commanded. ನಮ್ಮ ರಹಸ್ಯ ಜೀವಿತದಲ್ಲಿ ದೇವರು ಆಜ್ಞಾಪಿಸಿದಂತೆ ಮಾಡಿದ್ರೆ ಇದು ಸಾಧ್ಯ ಇದೆ. The Bible says that one day when we come to the end of our life, ದೇವರ ವಾಕ್ಯ ಹೇಳುತ್ತೆ, ಒಂದು ದಿವಸ ನಮ್ಮ ಜೀವಿತದ ಕಡೆಯ ಕಾಲಕ್ಕೆ ಬರ್ತೇವೆ ಅಂತ. we will all stand at the judgment seat of Christ. ನಾವು ಎಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ತೀವಿ. I want to read a verse, 2 Corinthians 5 verse 10. 2ನೇ ಕೊರಿಂಥ 5ನೇ ಅಧ್ಯಾಯದ 10ನೇ ವಚನವನ್ನು ನೋಡೋಣ. 2 Corinthians 5 verse 10. 2ನೇ ಕೊರಿಂಥ 5. We must all appear before the judgment seat of Christ. 10ರಲ್ಲಿ ನಾವು ನೋಡ್ತೇವೆ, ನಾವು ಎಲ್ಲರೂ ಕ್ರಿಸ್ತಾನಸನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ. So that each of us will be rewarded for what we did in our body. ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ನಡೆಸಿದ ಕ್ರಿಯೆಗಳಿಗೆ ಪ್ರತಿಫಲವನ್ನು ಕೊಡಲ್ಪಡುತ್ತೆ ಅಂತ ಇದೆ ಇಲ್ಲಿ. Whatever he has done, whether good or bad. ಕೆಟ್ಟದಾಗ್ಲಿ ಒಳ್ಳೆದಾಗ್ಲಿ ಏನೇ ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಗುತ್ತೆ. So in my life I may have done 100,000 things. ನನ್ನ ಜೀವಿತದಲ್ಲಿ 10 ಲಕ್ಷ ಕೆಲಸಗಳನ್ನು ನಾವು ಮಾಡಿರ್ಬೋದು. ನಾನು about all those things it must be written ಅದರ ಬಗ್ಗೆ ಎಲ್ಲದರ ಬಗ್ಗೆ ಬರೆಯಲ್ಪಟ್ಟಿದೆ in God's book. ದೇವರ ಪುಸ್ತಕದಲ್ಲಿ. Brother Zach did just as the Lord commanded. ಸಹೋದರ ಝಾಕ್ ಅವರು ಕರ್ತನು ಆಜ್ಞಾಪಿಸಿದಂತೆ ಮಾಡಿದರು. Or you put your name there. ನಿಮ್ಮ ಹೆಸರನ್ನು ಬರ್ಕೊಳ್ಬಹುದು. ಅದ್ರ You did just as the Lord commanded. ದೇವರು ಆಜ್ಞಾಪಿಸಿದಂತೆ ಮಾಡಿದೆವು. In some other area, just as the Lord commanded. ಬೇರೆ ಕ್ಷೇತ್ರದಲ್ಲಿ ಕರ್ತನ ಆಜ್ಞಾಪಿಸಿದಂತೆ ಮಾಡಿದೆವು. Somebody hated Brother Zach, but he loved him in return, just as the Lord commanded. ಸಹೋದರ ಝಾಕ್ ಅವ್ರನ್ನ ಯಾರೋ ಒಬ್ಬರು ದ್ವೇಷಿಸಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನ ಪ್ರೀತಿಸಿದ್ರು. Somebody persecuted him, but he prayed for him, just as the Lord commanded. ಯಾರೋ ಅವರಿಗೆ ಕಷ್ಟ ಕೊಟ್ಟರು, ಆದರೆ ಅವರು ಅವರಿಗೆ ಆಶೀರ್ವಾದವನ್ನು Somebody ಮಾಡಿದ್ರು. cursed him, so he blessed him, just as the Lord commanded. ಯಾರೋ ಶಾಪ ಹಾಕಿದ್ರು, ಅದಕ್ಕೆ ಪ್ರತಿಫಲವಾಗಿ ಅವರು ಬೇರೆಯವರಿಗೆ ಆಶೀರ್ವದಿಸಿದ್ರು. This is for you also. ಹೀಗೆ ನಿಮಗೂ ಕೂಡ Just as the Lord commanded. ಕರ್ತನು ಆಜ್ಞಾಪಿಸಿದಂತೆಯೇ. Somebody hurt him, but he forgave him, just as the Lord commanded. ಯಾರೋ ನೋಯಿಸಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನ ಕ್ಷಮಿಸಿಬಿಟ್ಟರು. Somebody cheated him, but he forgave him, just as the Lord commanded. ಯಾರೋ ಮೋಸ ಮಾಡಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನ ಕ್ಷಮಿಸಿಬಿಟ್ಟರು. Somebody came to fight with her, but she did not fight back, just as the Lord commanded. ಆದರೆ ಆಕೆಯ ಜೊತೆ ಯಾರೋ ಹೋರಾಟ ಮಾಡ್ಲಿಕ್ಕೆ ಬಂದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಆಕೆ ಹೋರಾಟ ಮಾಡಲಿಲ್ಲ ಅಂತ. I want that to be written about my life 100,000 times, just as the Lord commanded, I did it. ನನ್ನ ಜೀವಿತದ ಬಗ್ಗೆನೂ ಹಾಗೆ ಬರೆದಿರಬೇಕು, ನಾನು ಕರ್ತನು ಆಜ್ಞಾಪಿಸಿದಂತೆ ಮಾಡಿದೆನು ಅಂತ 10 ಲಕ್ಷ ಸಲ. Because in my previous unconverted days, ಯಾಕಂದ್ರೆ ನಾನು ದೇವರ ಕಡೆ ತಿರುಗಿದ ದಿವಸದಲ್ಲಿ it was written about my life that I did just as the devil commanded.
ನನ್ನ ಜೀವಿತದ ಬಗ್ಗೆ ಬರೆದಿರುತ್ತೆ, ನಾನು ಸೈತಾನನ್ನು ಹೇಳಿದಂತೆ ಮಾಡಿದೆನು ಅಂತ. I got angry just as Satan commanded. ಸೈತಾನನ್ನು ಆಜ್ಞಾಪಿಸಿದಂತೆ ನಾನು ಕೋಪ ಮಾಡಿಕೊಂಡೆನು. I had dirty thoughts just as Satan commanded. ಸೈತಾನ ಆಜ್ಞಾಪಿಸಿದಂತೆ ನಾನು ಕೆಟ್ಟ ಆಲೋಚನೆಗಳನ್ನು I ಮಾಡಿದೆನು. hated people just as Satan commanded. ಸೈತಾನ ಆಜ್ಞಾಪಿಸಿದಂತೆ ನಾನು ಜನರನ್ನ ದ್ವೇಷಿಸಿದೆನು. Don't let those words be written about your life anymore. ಯಾವತ್ತು ನಿಮ್ಮ ಜೀವಿತದ ಬಗ್ಗೆ ಆ ವಾಕ್ಯಗಳು ಯಾವತ್ತು ಇನ್ನು ಮುಂದೆ ಬರಿದೇ ಇರಲಿ. It says in 1 Peter chapter 4 1 ಪೇತ್ರ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, verse 3. 3ನೇ ವಚನ. Please look at this verse. 1 Peter 4 verse 3. 4ನೇ ಅಧ್ಯಾಯ 3ನೇ ವಚನ. In your past time that is sufficient that you have carried out the desire of the Gentiles, pursuing a course of sensuality, lust, drunkenness, carousal, drinking parties, and abominable idolatries. ನೀವು ಬಂಡುತನ, ದುರಾಶೆ, ಕುಡಿಗತನ, ದುಂದೋತನ, ಮದ್ಯಪಾನ ಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸಿರಲ್ಲಿ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. That is enough. ಅದು ಸಾಕು ಅಂತ That is ಹೇಳ್ತಾರೆ. sufficient. ಅದು ಸಾಕು. You want to do that some more? ನೀವು ಇನ್ನೂ ಅದನ್ನು ಮಾಡಬೇಕಾ? The time past you have done according to just as Satan commanded, it has been written about your life 100,000 times. ಸೈತಾನ ಹೇಳಿದಂತೆ ಆಜ್ಞಾಪಿಸಿದಂತೆ ನೀವು ಮಾಡಿದ್ದು 10 ಲಕ್ಷ ಮುಗಿದು ಹೋಗಿದೆ. Think back over your life. ನಿಮ್ಮ ಜೀವಿತದ ಬಗ್ಗೆ ಯೋಚನೆ ಮಾಡಿ. What all you did just as Satan commanded. ನೀವು ಏನೆಲ್ಲ ಸೈತಾನ ಆಜ್ಞಾಪಿಸಿದಂತೆ ಮಾಡಿದಿರ ನೆನೆಸ್ಕೊಳ್ಳಿ. You caused trouble for other people just as Satan commanded. ಸೈತಾನ ಆಜ್ಞಾಪಿಸಿದಂತೆ ಬೇರೆಯವರಿಗೆ ತೊಂದರೆ ಕೊಟ್ರಿ. You teamed up with other people to fight against God's people just as Satan commanded. ಸೈತಾನ ಆಜ್ಞಾಪಿಸಿದಂತೆ ಬೇರೆ ಜನರ ಜೊತೆ ಸೇರಿ ದೇವರ ಜನರ ವಿರುದ್ಧ ಹೋರಾಡಿದ್ರಿ. How much longer are you going to do that? ಎಷ್ಟು ದಿವಸ ಹಾಗೆ ಮಾಡ್ತಾ ಇರ್ತೀರಾ? If you keep on doing that, ಹಾಗೆ ಮಾಡ್ತಾ ಇದ್ರೆ one day you will remain with Satan forever. ನೀವು ಸೈತಾನ ಜೊತೆ ಯಾವಾಗಲೂ ನಿತ್ಯತ್ವಗೂ ಇದ್ದು ಬಿಡ್ತೀರಾ. We must turn from that. ಅದರಿಂದ ನಾವು ತಿರುಗಬೇಕು. Say, Lord, I read Moses finished the work exactly as the Lord commanded in every area. ದೇವರೇ, ನಿನ್ನ ವಾಕ್ಯದಲ್ಲಿ ನಾನು ನೋಡ್ತೇನೆ, ಮೋಶೆ ನೀನು ಆಜ್ಞಾಪಿಸಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿದನು ಅಂತ. And the glory of God came upon that tent. ದೇವರ ಮಹಿಮೆ ತೇಜಸ್ಸು ಆ ಗುಡಾರದ ಮೇಲೆ ಬಂತು ಸ್ವಾಮಿ. I want the glory of God to come upon me. ಆ ಒಂದು ತೇಜಸ್ಸು ಮಹಿಮೆ ನನ್ನ ಜೀವಿತದಲ್ಲೂ ಬರಬೇಕು ಸ್ವಾಮಿ. It must shine through my face. ನನ್ನ ಮುಖದಲ್ಲಿ ಅದು ಹೊಳಪನ್ನ ಪ್ರಕಾಶಿಸಬೇಕು. These eyes that have lusted for evil things in past years must shine now with the glory of God. ಈ ಕಣ್ಣು ಕಳೆದ ದಿವಸಗಳಲ್ಲಿ ಬೇರೆ ಒಂದು ಮೋಹದ ಸಂಬಂಧವಾದದಲ್ಲಿ ನನ್ನ ಕಣ್ಣು ಹಾಳಾಗಿದೆ, ಆದರೆ ಆ ತೇಜಸ್ಸನ್ನ ಇವತ್ತು ಬೆಳಗಬೇಕು ಸ್ವಾಮಿ, ಪ್ರಕಾಶಿಸಬೇಕು. This tongue ಈ ನಾಲಿಗೆ that has served the devil in telling lies and getting angry in past years. ಕಳೆದ ದಿವಸಗಳಲ್ಲಿ ಈ ನಾಲಿಗೆ ಸೈತಾನನು ಆಜ್ಞಾಪಿಸಿದಂತೆ ಕೋಪ ಮಾಡಿಕೊಂಡಿದೆ, ಬೇರೆಯವರಿಗೆ ಕೆಟ್ಟದಾಗಿ ಮಾತಾಡಿದೆ ಸ್ವಾಮಿ. Now it's going to bless people. ಇವಾಗ ಇದು ಬೇರೆಯವರಿಗೆ ಆಶೀರ್ವದಿಸಬೇಕು. It's going to help people, encourage people. ಬೇರೆಯವರಿಗೆ ಪ್ರೋತ್ಸಾಹಿಸಬೇಕು, ಸಹಾಯ ಮಾಡಬೇಕು. Just as the Lord commanded. ಕರ್ತನು ಆಜ್ಞಾಪಿಸಿದಂತೆ. Then the glory of God will rest upon our life. ಆವಾಗ ದೇವರ ತೇಜಸ್ಸು ನಮ್ಮ ಜೀವಿತಕ್ಕೆ ಬರುತ್ತೆ. We read in Exodus 40. ವಿಮೋಚನ ಕಾಂಡ 40ರಲ್ಲಿ ನಾವು ನೋಡ್ತೇವೆ, verse 38. 38ನೇ ವಚನ. Beautiful verse. ಬಹಳ ಸುಂದರವಾದ ವಚನ. The last verse of the book of Exodus. ವಿಮೋಚನ ಕಾಂಡದ ಕಡೆಯ ವಚನ. Throughout all their journeys, the cloud of the Lord was on the tabernacle by day and by fire by night in the sight of all the house of Israel. ಇಲ್ಲಿ ಬಹಳ ಸುಂದರವಾದ ವಚನವನ್ನು ನೋಡ್ತೇವೆ. ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. You must put your name there. ಅಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. You can put your name. ನಿಮ್ಮ ಹೆಸರನ್ನು ಹಾಕಿ. I put my name. ನನ್ನ ಹೆಸರನ್ನು ಹಾಕೊಂತೀನಿ ಇಲ್ಲಿ. Throughout all of Zach Poonan's journeys, ಝಾಕ್ ಪೂನರರ ಎಲ್ಲ ಪ್ರಯಾಣದಲ್ಲಿ wherever he went, ಎಲ್ಲಿ ಹೋದರು the cloud of the glory of the Lord was upon him by day and fire by night. ದೇವರ ಮೇಘವು ದಿವಸದಲ್ಲಿ, ರಾತ್ರಿಯಲ್ಲಿ ಅಗ್ನಿಯು ಅವರ ಜೊತೆಯಲ್ಲಿತ್ತು. In the sight of all the people who looked at him.
ಯಾರು ನೋಡಿದ್ರು ಅವ್ರ ಮುಂದೆ ಎಲ್ಲ ಕಣ್ಣ ಮುಂದೆ ಎಲ್ಲ ಹಾಗಿತ್ತು ಅಂತ. And who heard him? ಅವ್ರನ್ನ ಕೇಳಿದವರು ಕೂಡ. You must pray for that. ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. You won't get anything from God if you don't pray. ನೀವು ಪ್ರಾರ್ಥಿಸಿಲ್ಲ ಅಂದ್ರೆ ದೇವರಿಂದ ಏನೂ ಪಡೆಯೋದಿಲ್ಲ. And even if you're a small child, if you pray, God will give you. ನೀವು ಒಂದು ಸಣ್ಣ ಮಗುವಾಗಿದ್ರೂ ನೀವು ದೇವರಲ್ಲಿ ಪ್ರಾರ್ಥಿಸಿದ್ರೆ ದೇವರು ಕೊಡ್ತಾರೆ. Lord, I don't want to be big or rich in this world. ದೇವರೇ, ನಾನು ಈ ಲೋಕದಲ್ಲಿ ದೊಡ್ಡವನಾಗಿಯೂ ಶಕ್ತಿವಂತನಾಗಿ ಇರೋದು ಅವಶ್ಯಕತೆ ಇಲ್ಲ, I ಬೇಕಾಗಿಲ್ಲ. want the glory of God to rest upon my life. ಆದರೆ ನನ್ನ ಜೀವಿತದಲ್ಲಿ ನಿನ್ನ ಒಂದು ತೇಜಸ್ಸು ಬರಬೇಕು ಸ್ವಾಮಿ. We are not in competition with any people. ಯಾರ ಜೊತೆನೂ ಹೋರಾಟದಲ್ಲಿ ಇಲ್ಲ, ನಾವು ಸವಾಲು ಒಡ್ತಾ ಇಲ್ಲ. ಇಲ್ಲಿ In Bangalore, there are many, many more churches than in Hulagi. ಬೆಂಗಳೂರಿನಲ್ಲಿ ಹುಲಿಗಿಯಲ್ಲಿರೋದಕ್ಕಿಂತ ಬಹಳಷ್ಟು ಸಭೆಗಳಿದೆ. We are not fighting with them. We are not in competition with them. ನಾವು ಅವ್ರ ಜೊತೆ ಹೋರಾಡ್ತಾ ಇಲ್ಲ, ಸವಾಲ್ ಹಾಕ್ತಾ ಇಲ್ಲ. We don't even seek to draw people to our church. ನಾವು ಜನರನ್ನ ನಮ್ಮ ಕಡೆ ಸೆಳೆಯೋದು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. We seek to draw people to Jesus Christ. ನಾವು ಜನರನ್ನ ದೇವರ ಕಡೆ ಸೆಳಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. We don't want anybody's money. ಬೇರೆಯವರ ಹಣ ಬೇಕಾಗಿಲ್ಲ ನಮಗೆ. That's why, like in other churches, we don't pass a bag around. ಅದರಿಂದ ಬೇರೆ ಸಭೆಯಲ್ಲಿ ಅವರು ಕಾಣಿಕೆ ಚೀಲವನ್ನ ಕಳಿಸ್ತಾರಲ್ಲ, ಹಾಗೆ ಕಳಿಸಲ್ಲ ನಾವು. Because God's word is free. ಯಾಕೆ ಅಂದ್ರೆ ದೇವರ ವಾಕ್ಯ ಉಚಿತವಾಗಿ ಸಿಗುವಂಥದ್ದು. If you make people pay for God's word, that is like showing them some cinema and collecting the money. ದೇವರ ವಾಕ್ಯಕ್ಕೆ ನೀವು ಹಣವನ್ನ ಕೇಳಿದ್ರೆ ನೀವು ಒಂದು ಸಿನಿಮಾ ತೋರಿಸಿ ಹಣ ಇದು ಮಾಡಿದಾಗ ಸೇರಿಸ್ಕೊಂಡಾಗೆ. You know why God's word is free? ಯಾಕೆ ಗೊತ್ತಾ ದೇವರ ವಾಕ್ಯ ಉಚಿತವಾದದ್ದು? I'll tell you. ನಾನು ಹೇಳ್ತೇನೆ. Because it is so valuable that even if you put all your money in it, that's not enough. It is more valuable than that. ಯಾಕೆ ಅಂದರೆ ಅದು ಅಷ್ಟೊಂದು ದುಬಾರಿ ಆದದ್ದು. ನೀವು ನಿಮ್ಮ ಜೀವಿತದ ಎಲ್ಲ ಆದಾಯವನ್ನು ಹಾಕಿದರೂ ಅದಕ್ಕೆ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. If I put a bag in front of you after preaching God's word, ನಾನು ದೇವರ ವಾಕ್ಯ ಪ್ರಸಂಗ ಮಾಡಿ ನಿಮ್ಮ ಮುಂದೆ ಚೀಲವನ್ನು ಇಟ್ಟರೆ, you put 100 rupees in it, ನೀವು 100 ರೂಪಾಯಿ ಹಾಕ್ತೀರ ಅದರಲ್ಲಿ. See, the word of God is worth only 100 rupees. ದೇವರ ವಾಕ್ಯ 100 ರೂಪಾಯಿ ಮಾತ್ರನಾ? Supposing you put 1 lakh into it, ನೀವು 1 ಲಕ್ಷ ಹಾಕ್ತೀರಾ. the word of God is only worth 1 lakh. ದೇವರ ವಾಕ್ಯ 1 ಲಕ್ಷ ಮಾತ್ರ. You put 100 crores, ನೀವು 100 ಕೋಟಿ ಹಾಕ್ತೀರಾ. I say that's all. ಅಷ್ಟೇನಾ ದೇವರ ವಾಕ್ಯಕ್ಕೆ ಬೆಲೆ? All the wealth in the world ಈ is not enough to value of God's word. ಈ ಲೋಕದಲ್ಲಿರೋ ಎಲ್ಲ ಆಸ್ತಿ ಐಶ್ವರ್ಯ ದೇವರ ವಾಕ್ಯಕ್ಕೆ ಸಮಾನತೆ ಇಲ್ಲ. That is why the true servants of God always give it free. ಅದರಿಂದ ನಿಜವಾದ ದೇವರ ಸೇವಕರು ದೇವರ ವಾಕ್ಯವನ್ನು ಉಚಿತವಾಗಿ ಕೊಡ್ತಾರೆ. There is no charge for it. ಅದಕ್ಕೆ ನೀವು ವೆಚ್ಚ ಕಟ್ಟಬೇಕಾಗಿಲ್ಲ. Because you cannot pay for it. It is so valuable. ಯಾಕೆಂದ್ರೆ ನೀವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಅಷ್ಟು ಅಮೂಲ್ಯವಾದದ್ದು. And compared to Jesus, ಅದನ್ನ compared to Jesus, we are all beggars. ಯೇಸುವಿಗೆ ನಾವು ಹೋಲಿಸಿ ನೋಡಿದ್ರೆ ನಾವೆಲ್ಲ ಬಡವರು, ಭಿಕ್ಷುಕರು. Supposing a king comes here, ಇಲ್ಲಿ ಒಬ್ಬ ರಾಜ ಬರ್ತಾನೆ ಅಂತ, and he collects 200 beggars. ಇಲ್ಲಿ ಒಂದು 200 ಭಿಕ್ಷುಕರನ್ನ ಕೂಡಿಸ್ತಾನೆ ರಾಜ. 200 beggars. 200 ಭಿಕ್ಷುಕರು. Will he collect money from them? ಅವ್ರ ಹತ್ರ ಹಣ ಕೇಳ್ತಾನ ಅವನು? No. Beggar will collect from the king, but the king won't collect from a beggar. ಭಿಕ್ಷುಕ ರಾಜನ ಹತ್ರ ಹಣ ಕೇಳಬಹುದು, ಆದ್ರೆ ರಾಜ ಭಿಕ್ಷುಕರ ಹತ್ರ ಹಣ ಕೇಳೋದಿಲ್ಲ. So when a servant of God collects money, he is making Jesus like a beggar. ಒಬ್ಬ ದೇವ ಸೇವಕ ಜನರ ಹತ್ರ ಹಣವನ್ನ ಶೇಖರಿಸಿದ್ರೆ ಅವನು ಯೇಸುನ ಭಿಕ್ಷುಕನನ್ನಾಗಿ ಮಾಡ್ತಾ ಇದ್ದಾನೆ. No, Jesus is a king. ಇಲ್ಲ ಇಲ್ಲ, ಯೇಸು ರಾಜನಾಗಿದ್ದಾನೆ. He's king of the universe. ಈ ಲೋಕಕ್ಕೆ ಒಡೆಯನಾಗಿದ್ದಾನೆ ಆತ, ಸರ್ವಶಕ್ತನು. He doesn't want your money, he wants to bless you. ಆತನಿಗೆ ನಿಮ್ಮ ಹಣ ಬೇಕಾಗಿಲ್ಲ, ಆತ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. That's why we don't take an offering in any of our churches. ನಮ್ಮ ಯಾವ ಸಭೆಯಲ್ಲೂ ಆದ ಕಾರಣ ಹಣವನ್ನ ಶೇಖರಿಸೋದಿಲ್ಲ. That is a reason for it. ಅದಕ್ಕೆ ಒಂದು ಕಾರಣ ಇದೆ. That's why we want to be different from all the other churches in India. ಅದರಿಂದ ನಾವು ಎಲ್ಲಾ ಸಭೆ, ಭಾರತದಲ್ಲಿರೋ ಎಲ್ಲ ಸಭೆಗಿಂತ ವ್ಯತ್ಯಾಸವಾಗಿರ್ಲಿಕ್ಕೆ ಬಯಸ್ತೀವಿ. We are not in competition, but we want to be different. ನಾವು ಹೋರಾಡ್ತಾ ಇಲ್ಲ, ಆದ್ರೆ ನಾವು ವ್ಯತ್ಯಾಸವಾಗಿರ್ಲಿಕ್ಕೆ ಬಯಸ್ತೀವಿ. Because when Jesus preached, ಯಾಕಂದ್ರೆ ಯೇಸು ಪ್ರಸಂಗ you read in ಮಾಡಿದಾಗ the Gospels, ಈ ಒಂದು ಸುವಾರ್ತಿನಲ್ಲಿ ನಾವು ನೋಡ್ತೇವೆ, he never passed a bag after he preached.
ಆತ ಪ್ರಸಂಗ ಮಾಡಿದ ನಂತರ ಚೀಲವನ್ನ ಕಳಿಸ್ಲಿಲ್ಲ He ಕಾಣಿಕೆಗೋಸ್ಕರ. healed and he never took any money. ಆತ ಗುಣಪಡಿಸಿದನು, ಆದ್ರೆ ಯಾರ ಹತ್ರನೂ ಹಣ ಕೇಳಲಿಲ್ಲ. We want to follow Jesus. ನಾವು ಯೇಸುವನ್ನ ಹಿಂಬಾಲಿಸಲಿಕ್ಕೆ We ಬಯಸ್ತೀವಿ. lift up Jesus. ನಾವು ಯೇಸುವನ್ನ ಮೇಲೆತ್ತುತ್ತೀವಿ. That is why all of our brothers work to earn their living. ಅದರಿಂದ ನಮ್ಮ ಎಲ್ಲ ಸಹೋದರರು ತಮ್ಮ ಜೀವನಾಂಶಕ್ಕಾಗಿ ಕೆಲಸವನ್ನು ಮಾಡ್ತಾರೆ. All the 70, 80 elders in all of our churches, every one of them, including me, we earn our own living. ನಮ್ಮ ಎಲ್ಲ ಸಭೆಯಲ್ಲಿ, ನಮ್ಮ 70-80 ಸಭೆಯಲ್ಲಿ 79 ದೇವ ಸೇವಕರು, ಹಿರಿಯರು ತಮ್ಮ ನನ್ನನ್ನು ಸೇರಿಸಿ ಕೂಡ ನಮ್ಮ ಜೀವನಾಂಶಕ್ಕಾಗಿ ನಾವು ಸಂಪಾದನೆ ಮಾಡ್ತೀವಿ. We're not saying we are better than others, no. ನಾವು ಬೇರೆಯವ್ರಿಗಿಂತ ಉತ್ತಮರು ಅಂತ ಹೇಳ್ತಾ ಇಲ್ಲ. We say we want to follow Jesus and the Apostle Paul. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಯೇಸುವನ್ನು ಮತ್ತು ಅಪೊಸ್ತಲ ಪೌಲನನ್ನು ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಷ್ಟೇ. They trusted their Father in heaven for all their needs. ಅವರ ಪ್ರತಿಯೊಂದು ಅವಶ್ಯಕತೆಗೆ ಪರಲೋಕದ ತಂದೆಯನ್ನ ಅವಲಂಬಿಸಿದ್ರು. When they were cursed, they blessed. ಯಾರು ಅವರಿಗೆ ಶಾಪ ಹಾಕಿದ್ರೆ ಅವರು ಆಶೀರ್ವಾದ ಮಾಡಿದ್ರು. That should be our testimony. That is how the glory of God is seen in our life. ಅದು ನಮ್ಮ ಸಾಕ್ಷಿಯಾಗಿರಬೇಕು. ಹಾಗೇನೆ ದೇವರ ತೇಜಸ್ಸು ಮಹಿಮೆ ನಮ್ಮ ಜೀವಿತದಲ್ಲಿ ಬರುತ್ತೆ. We read in 2 Corinthians. 2ನೇ ಕೊರಿಂಥದಲ್ಲಿ ನಾವು ನೋಡ್ತೇವೆ. Second Corinthians chapter 6. 6ನೇ ಅಧ್ಯಾಯ. Let's first look at 1 Corinthians 4, then we'll go to 2 Corinthians 6. 1 ಕೊರಿಂಥ 4ನ್ನ ಮೊದಲು ನೋಡ್ಕೊಳ್ಳೋಣ, ನಂತರ 2ನೇ ಕೊರಿಂಥ 1 Corinthians 4, Paul is saying, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 1 verse ಕೊರಿಂಥ 12, 12ನೇ ವಚನ. we toil working with our own hands. ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. When we are reviled, we bless. ಬಯಸಿಕೊಂಡಾಗ ಹರಸುತ್ತೇವೆ. When we are persecuted, we endure. ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ. When we are slandered, we try to conciliate. ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. And if people treat us like the scum of the world and the dregs of all things until now, that's okay with us. ನಾವು ಈವರೆಗೆ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ, ಆದರೂ ಪರವಾಗಿಲ್ಲ. Because we don't want the honor of this world. ಯಾಕೆಂದ್ರೆ ಜನರ ಒಂದು ಮಾನ ಮರ್ಯಾದೆ ಬೇಕಾಗಿಲ್ಲ ನಮಗೆ. In 2 Corinthians 6, 2 ಕೊರಿಂಥ 6ರಲ್ಲಿ ನೋಡಿ, verse 4, 4ನೇ ವಚನ. in everything we commend ourselves as servants of God. Chapter 6, verse 4. ಇಲ್ಲಿ ಹೇಳುತ್ತೆ, ಸಂಕಟದಲ್ಲಿಯೂ ಕೊರತೆಯಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ. Yeah, we commend ourselves as servants of God. ನಾವು ಎಲ್ಲ ಸಂಗತಿಗಳಲ್ಲೂ ದೇವ ಸೇವಕರೆಂದು ಹೇಳಿಕೊಳ್ಳುತ್ತೇವೆ. In what all things? ಎಲ್ಲ ಎಂತ ವಿಷಯಗಳಲ್ಲಿ? 4ನೇ ವಚನ. Endurance, ಸಂಕಟಗಳಲ್ಲಿಯೂ, in afflictions, ಕೊರತೆಯಲ್ಲಿಯೂ, in hardships, ಇಕ್ಕಟ್ಟುಗಳಲ್ಲಿಯೂ, distress, ಪೆಟ್ಟುಗಳಲ್ಲಿಯೂ, beatings, ಬೆಟ್ಟುಗಳಲ್ಲಿಯೂ, imprisonments, ಸೆರೆಮನೆಗಳಲ್ಲಿಯೂ, tumults, ಕಲಹಗಳಲ್ಲಿಯೂ, labors, ಕಷ್ಟವಾದ ಕೆಲಸಗಳಲ್ಲಿಯೂ, sleeplessness, ನಿದ್ದೆಗೆಡುವಲ್ಲಿಯೂ, hunger, ಉಪವಾಸ, purity, ತಾಳ್ಮೆ, knowledge, ಶುದ್ಧ ಮನಸ್ಸು, ಜ್ಞಾನ, kindness, ದೀರ್ಘಶಾಂತಿ, in the Holy Spirit, ದಯೆ, ಪವಿತ್ರಾತ್ಮ, genuine love, ಕಪಟವಿಲ್ಲದ ಪ್ರೀತಿ, by the word of truth, ಸತ್ಯ ವಾಕ್ಯ, in the power of God. ದೇವರ ಮಹತ್ವ. Verse 8, glory and dishonor, 8ನೇ ವಚನ. ಅವಮಾನ, ಕೀರ್ತಿ, evil report, good report, ಅಪಕೀರ್ತಿಗಳನ್ನು ಹೊಂದಿದವರಾಗಿದ್ದರು, regarded by others as deceivers, but we are true, ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, unknown to the world, but well known in heaven, ಅಜ್ಞಾತರೆನಿಸಿದರು ವಿಜ್ಞಾತರು, dying, but we live, ಸಾಯುವವರಾಗಿ ತೋರಿಸಿದರು ಬದುಕುವವರು ಆಗಿದ್ದೇವೆ. 10 sorrowful, but always rejoicing, ಶಿಕ್ಷೆ ಹೊಂದಿದರು, ಕೊಲ್ಲಲ್ಪಟ್ಟರು, ದುಃಖ ಪಡುವವರಾಗಿರು, ಬಹು ಸಂತೋಷ ಉಳ್ಳವರಾಗಿದ್ದೇವೆ. poor, but making many rich, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುತ್ತೇವೆ. having nothing but possessing all things. ಏನು ಇಲ್ಲದವರಾಗಿದ್ದರು, ಎಲ್ಲ ಇದ್ದವರಾಗಿದ್ದೇವೆ. This is the testimony of a true Christian. ಇದು ನಿಜವಾದ ಒಬ್ಬ ಕ್ರೈಸ್ತನ ಸಾಕ್ಷಿಯಾಗಿದೆ. He only seeks to please God. ಆತ ದೇವರನ್ನ ಮೆಚ್ಚಿಸಲಿಕ್ಕೆ ಮಾತ್ರ ಬಯಸ್ತಾನೆ. As I said at the end of our life, my brothers and sisters, about everything you did, it must be written, he did as the Lord commanded him. ನಾನು ಮೊದಲೇ ಹೇಳಿದಂತೆ ನಮ್ಮ ಜೀವಿತದ ಕಡೆಯಲ್ಲಿ ನಮ್ಮ ಬಗ್ಗೆ ಹೀಗೆ ಬರೆದಿರಬೇಕು, ಕರ್ತನು ಆಜ್ಞಾಪಿಸಿದಂತೆ ಈತನು ಮಾಡಿದನು ಅಂತ. It's not a question of whether men think it is okay.
ಇದು ಮನುಷ್ಯರು ಇದು ಈತ ಪರವಾಗಿಲ್ಲ ಅಂತ ಹೇಳೋದ್ರಿಂದ ಅಲ್ಲ. You know, sometimes when children are tempted to cheat in the school in examination, ಮಕ್ಕಳುಗಳಲ್ಲಿ ಒಂದು ವಂಚನೆ ಮಾಡಲಿಕ್ಕೆ ಬಯಸಬಹುದು. other students may say, everybody does it, it's okay. ಕೆಲವು ವಿದ್ಯಾರ್ಥಿಗಳು ಹೇಳ್ಬೋದು, ಎಲ್ಲರೂ ಮಾಡ್ತಾರಲ್ಲ, ನಾವ್ಯಾಕೆ ಮಾಡಬಾರ್ದು ಅಂತ. Our children will not do it. ಆದರೆ ನಮ್ಮ ಮಕ್ಕಳು ಹಾಗೆ ಮಾಡಲ್ಲ. I remember asking one of my children when he was in school. ನನ್ನ ಮಗ ಶಾಲೆನಲ್ಲಿರುವಾಗ ಒಬ್ಬ ಮಗನಿಗೆ ನಾನು ಕೇಳಿದೆ, I said, you know all the students in your class now for many years. ನಿನ್ನ ಕ್ಲಾಸ್ನಲ್ಲಿ ತರಗತಿನಲ್ಲಿರೋ ಎಲ್ಲ ಮಕ್ಕಳು ನಿನಗೆ ಗೊತ್ತಿದೆ ಇವಾಗ. Tell me who all cheat in the examination. ಯಾರೆಲ್ಲ ವಂಚಿಸಿದ್ದಾರೆ ಪರೀಕ್ಷೆನಲ್ಲಿ ನನಗೆ ಹೇಳು. He said, Dad, everybody cheats except two of us and we are both from CFC. ಅಪ್ಪ, ನಮ್ಮ ತರಗತಿನಲ್ಲಿ ಎಲ್ಲರೂ ವಂಚಿಸ್ತಾರೆ, ಮೋಸ ಮಾಡ್ತಾರೆ, ಇಬ್ಬರು ಬಿಟ್ಟು ಆ ಇಬ್ಬರು ನಮ್ಮ ಸಭೆ CFC ಸಭೆನಲ್ಲಿರುವಂಥವ್ರು. So that is our testimony. ಅದು ನಮ್ಮ ಸಾಕ್ಷಿಯಾಗಿದೆ. We would rather let our children fail in an examination than cheat and pass. ಮೋಸ ಮಾಡಿ ತೇರ್ಗಡೆ ಆಗೋದಕ್ಕಿಂತ ನಮ್ಮ ಮಕ್ಕಳು ಫೇಲ್ ಆದರೂ ಪರವಾಗಿಲ್ಲ, ನಾವು ವಂಚನೆ ಮಾಡಬಾರ್ದು ಅಂತ ಹೇಳ್ತೀವಿ. Our testimony is not what we preach on Sunday morning. ನಮ್ಮ ಸಾಕ್ಷಿ ಬಂದು ಭಾನುವಾರ ಪ್ರಸಂಗ ಮಾಡೋದು ಮಾತ್ರ ಅಲ್ಲ, but how we and our children live 7 days a week. ನಾವು ನಮ್ಮ ಮಕ್ಕಳು 7 ದಿವಸ, ವಾರದ 7 ದಿವಸ ಹೇಗೆ ಜೀವಿಸ್ತೀವೋ ಅದು ನಮ್ಮ ಸಾಕ್ಷಿಯಾಗಿದೆ. It must be written about us, he did just as the Lord commanded. ನಮ್ಮ ಜೀವಿತದ ಬಗ್ಗೆ ಹೀಗೆ ಬರೆಯಲ್ಪಟ್ಟಿರಬೇಕು, ಈತ ಕರ್ತನು ಆಜ್ಞಾಪಿಸಿದಂತೆ ಮಾಡಿದನು. That's why even in the church, because we want the glory of God to rest upon our church. ಯಾಕಂದ್ರೆ ದೇವರ ತೇಜಸ್ಸು ಮಹಿಮೆ ನಮ್ಮ ಸಭೆಯಲ್ಲಿ ನೆಲೆಗೊಳ್ಳಬೇಕು ಅಂತ. We try our best to avoid getting into debt, for example. ಒಂದು ಉದಾಹರಣೆಗೆ ನೋಡಬೇಕು ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಾಲ ತಗೊಳ್ಳಿಕ್ಕೆ ಹೋಗೋದಿಲ್ಲ. It says in Romans 13, ರೋಮ 13ನೇ ವಚನ ನೋಡೋಣ. verse 8. 13ನೇ ಅಧ್ಯಾಯ 8ನೇ ವಚನ. Owe nothing to anyone. ಯಾವ ಋಣವೂ ಇರಬಾರದು, ಸಾಲವೂ ಇರಬಾರದು ನಿಮಗೆ, except love. ಪ್ರೀತಿಯ ಬಿಟ್ಟು. So there's one thing I have to give to everybody, that is love. ನಾವು ಒಂದು ಎಲ್ಲರಿಗೂ ಕೊಡಬೇಕಾದ ಅವಶ್ಯಕತೆ ಇದೆ. You know the meaning of that verse? ಅದರ ಆ ವಚನದ ಅರ್ಥ ಗೊತ್ತಾ ನಿಮಗೆ? When it comes to money, I must not owe anybody anything. ಹಣದ ವಿಷಯ ಬಂದಾಗ ನಾನು ಯಾರ ಹತ್ರನೂ ಸಾಲ ಇರಬಾರ್ದು, ಋಣ ಇರಬಾರ್ದು. That means I must clear all my debts. ಹಾಗಂದ್ರೆ ನಾನು ಎಲ್ಲ ಒಂದು ಸಾಲವನ್ನು ಕೊಟ್ಟು ಬಿಡಬೇಕು. The best thing is to live without debt. ಅದಕ್ಕಿಂತ ಒಳ್ಳೇದು ಏನಂದ್ರೆ ಸಾಲನೇ ತಗೊಳ್ಳದೆ ಇದ್ರೆ ಒಳ್ಳೇದು. I've lived like that. 72 years I've lived without debt. ನಾನು ಹಾಗೆ ಜೀವಿಸಿದ್ದೇನೆ, 72 ವರ್ಷ ಕಾಲ ಜೀವಿಸಿದ್ದೇನೆ. ನಾನು ಇದುವರೆಗೂ ಯಾರ ಹತ್ರನೂ ಸಾಲ ತಗೊಂಡಿಲ್ಲ. I know it's possible. ಯಾಕೆ ಅದರಿಂದ ನಾನು ಹೇಳ್ತೀನಿ ಇದು ಸಾಧ್ಯ ಇದೆ. My wife and I were married, we were poorer than almost all of you. ನಾನು ನನ್ನ ಹೆಂಡತಿ ಮದುವೆ ಆದಾಗ ನಿಮ್ ಎಲ್ಲರಿಗಿಂತ ಬಡವನಾಗಿದ್ದೆ. And at least for 2-3 years we were like that. 2-3 ವರ್ಷಗಳ ಕಾಲ ಹಾಗಿದ್ವಿ. That is 44 years ago. 44 ವರ್ಷಗಳ ಹಿಂದೆ. But we did not get into debt. ಆದ್ರೆ ನಾವು ಸಾಲ ಮಾಡಲಿಲ್ಲ. We would never buy anything we could not afford. ನಮಗೆ ಯಾವುದು ಸಾಧ್ಯವಿಲ್ಲವೋ ಅದನ್ನ ಯಾವತ್ತೂ ಕೊಂಡುಕೊಳ್ತಾನೆ ಇರಲಿಲ್ಲ. When we could afford something, we'd buy it. Otherwise, we won't buy it. ನಮಗೆ ಸಾಧ್ಯ ಇದ್ರೆ, ಹಣ ಇದ್ರೆ ಅದನ್ನ ಕೊಂಡುಕೊಳ್ತಾ ಇದ್ವಿ, ಇಲ್ಲಾಂದ್ರೆ ಕೊಂಡುಕೊಳ್ಳಲ್ಲ. Now, it may be possible sometimes in your situation, you have to sometimes borrow. ನಿಮ್ಮ ಕೆಲವು ಪರಿಸ್ಥಿತಿಗಳಲ್ಲಿ ಆ ಥರ ಸಾಧ್ಯ ಇರಬಹುದು, ನೀವು ಸಾಲ ತಗೊಳ್ಬೇಕಾಗಿ ಬರಬಹುದು. Maybe you have to build a house. ನೀವು ಮನೆ ಕಟ್ಟಬೇಕಾಗಿ ಬರಬಹುದು. That's all right. ಪರವಾಗಿಲ್ಲ. That's not a debt because a house is there. ಅದು ನಿಜವಾಗ್ಲಿಯೂ ಸಾಲ ಅಲ್ಲ, ಯಾಕೆಂದ್ರೆ ಆ ಮನೆ ಇರುತ್ತೆ ಅದಕ್ಕೆ ಹಣದಲ್ಲಿ. Or you want to buy a scooter, it's not a debt because the scooter is there. ಒಂದು ಸ್ಕೂಟರ್ ತಗೊಳ್ಬಹುದು, ಅದಕ್ಕೆ ಸಾಲ ತಗೊಳ್ಬಹುದು, ಸ್ಕೂಟರ್ ಇದೆ ಕೊಡ್ಲಿಕ್ಕೆ. You need to borrow to do your business, then the business is there, okay. ನೀವು ಯಾವ್ದಾದ್ರು ಒಂದು ವ್ಯವಹಾರ ಮಾಡ್ಲಿಕ್ಕೆ ನೀವು ಹಣವನ್ನ ತಗೊಳ್ಬಹುದು, ಅದು ವ್ಯವಹಾರ ಇರುತ್ತೆ ಅಲ್ಲಿ. But don't borrow just to live luxuriously. ನೀವು ಐಡೂರ್ಯವಾಗಿ ಜೀವಿಸಲಿಕ್ಕೆ ಸಾಲ ತಗೊಳ್ಬೇಡಿ. You may suddenly have a hospital bill, you don't have money. ನಿಮಗೆ ಹಾಸ್ಪಿಟಲ್ಗೆ ಖರ್ಚಾಗುತ್ತೆ, ದವಾಖಾನೆ ಖರ್ಚಾಗುತ್ತೆ, ಆವಾಗ ಸಾಲ ತಗೊಳ್ಬಹುದು, ಪರವಾಗಿಲ್ಲ. The Bible doesn't say don't borrow. ದೇವರ ವಾಕ್ಯ ಸಾಲ ಮಾಡಲೇಬಾರದು ಅಂತ ಹೇಳಲ್ಲ. It says owe nothing to anybody. ಇಲ್ಲಿ ಹೇಳುತ್ತೆ ಯಾವ ಋಣವೂ ಇರಬಾರದು, ನಿಮಗೆ ಸಾಲ ಇರಬಾರದು. You must know the difference. ಅದರ ವ್ಯತ್ಯಾಸ ಕಲ್ತ್ಕೊಬೇಕು ನೀವು. Owe nothing means if by some chance you had to borrow,
please return it as soon as possible. ಋಣ ಇರಬಾರ್ದು ಅಂದ್ರೆ ನೀವು ಯಾವ್ದಾದ್ರು ತಗೊಂಡಿದ್ರೆ ಅದನ್ನ ಸಾಧ್ಯವಾದಷ್ಟು ಬೇಗ ವಾಪಸ್ ಕೊಟ್ಬಿಡಿ When ಅಂತ. it comes to money, ಹಣದ or ವಿಷಯದಲ್ಲಿ if you borrow anything. ಆ ಹಣ ಮಾತ್ರ ಅಲ್ಲ, ಬೇರೆ ಏನೇ ಸಾಲವಾಗಿ But ತಗೊಂಡು. when it comes to love, ಆದ್ರೆ ಪ್ರೀತಿ ಬಗ್ಗೆ ಬಂದಾಗ we must have a debt to everybody in the world. ನಮಗೆ ಎಲ್ಲರ ಮೇಲೂ ಋಣ ಇರಬೇಕು ಪ್ರೀತಿಯ ಬಗ್ಗೆ. You know, supposing you see somebody whom you owe 1 lakh rupees. ನೀವು ಯಾರನ್ನೋ ನೋಡ್ತೀರಾ, ಅವ್ರ ಹತ್ರ ನಿಮಗೆ 1,000 ರೂಪಾಯಿ ಸಾಲ ಇದೆ. See, if I owe 1 lakh rupees to John here, ಇಲ್ಲಿ ನಾನು ಸಹೋದರರಿಗೆ 1,00,000 ರೂಪಾಯಿ ಕೊಡಬೇಕಾಗಿದೆ, and I have 100 rupees with me. ನನ್ನ ಹತ್ರ 100 ರೂಪಾಯಿ ಇದೆ. Okay, brother, here is 100 rupees. That's all I have now. I'll give you more later. ನನ್ನ ಹತ್ರ 100 ರೂಪಾಯಿ ಇದೆ ಸಹೋದರ, ಇದನ್ನ ತಗೋ, ಉಳಿದಿದ್ದು ನಂತರ ಕೊಡ್ತೇನೆ. That is how I repay my debt. ಹಾಗೆ ನಾನು ನಮ್ಮ ಸಾಲವನ್ನು ಕೊಡ್ತೇನೆ. I have to look at everybody as somebody I have a debt to. ನಾನು ಪ್ರತಿಯೊಬ್ಬರನ್ನು ನೋಡುವಾಗ ನನಗೆ ಏನೋ ಸಾಲ ಇದೆ ಅನ್ನೋ ತರ ನೋಡಬೇಕು. God has put into my heart crores and crores of love to give to other people. ಯಾಕಂದ್ರೆ ದೇವರು ನನ್ನ ಹೃದಯದಲ್ಲಿ ಕೋಟಿ ಗಟ್ಟಲೆ ಪ್ರೀತಿಯ ಸಾಲವನ್ನ ಕೊಟ್ಟಿದ್ದಾರೆ. I have to give it to him. ಅದರಿಂದ ನಾನು ಬೇರೆಯವರಿಗೆ ಕೊಡಬೇಕು. ಅದನ್ನ I don't have to give money. I can give them love. ನಾನು ಹಣ ಕೊಡಬೇಕಾಗಿಲ್ಲ, ಅವರಿಗೆ ಪ್ರೀತಿಯನ್ನ ಕೊಡಬಹುದು. That's what it says in this verse. ಈ ವಚನದಲ್ಲಿ ಅದೇ ಹೇಳ್ತಾ ಇರೋದು. That's what the Lord has commanded. ದೇವರು ಆಜ್ಞಾಪಿಸಿದ್ದು ಅದನ್ನೇ. You are to be in debt, the debt of love to everybody. ನೀನು ಆ ಪ್ರೀತಿಯ ಸಾಲವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರಬೇಕು ಅಂತ. The picture God has given me is this. ದೇವರು ಕೊಟ್ಟ ಚಿತ್ರಣ ಇದು ನನಗೆ. You know, when a postman goes out from his post office in the morning, ಪೋಸ್ಟ್ ಮ್ಯಾನ್ ಅಂಚೆ ವಿತರಿಸುವನು ಪೋಸ್ಟ್ ಆಫೀಸ್ ಇಂದ ಹೊರಡ್ತಾನೆ ಬೆಳಗ್ಗೆ. he may have 100,000 rupees in his bag with a lot of money orders that he has to give all over the town. ಅವನಿಗೆ 10 ಲಕ್ಷ ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವನು ಬ್ಯಾಗ್ ನಲ್ಲಿ ಇಟ್ಕೊಂಡು ಎಲ್ಲರಿಗೂ ಹಂಚ್ಕೊಂಡು ಹೋಗ್ತಾನೆ. You look into his bag and say, "You're such a rich man." ಆತನ ಚೀಲವನ್ನ ನೋಡಿದ್ರೆ ನೀನು ಬಹಳ ಶ್ರೀಮಂತ ಅಂತ ಹೇಳ್ಬೋದು. I'm not a rich man. None of this is my money. ಆತ ಹೇಳ್ತಾನೆ, ನಾನು ಶ್ರೀಮಂತ ಅಲ್ಲ, ಇದು ನಂದಲ್ಲ ಹಣ ಅಂತ. If I come back after my daily route with some money left here, then I'm a thief. ನಾನು ಈ ದಿವಸದ ಕೆಲಸ ಎಲ್ಲ ಮುಗಿಸಿ ವಾಪಸ್ ಬಂದಾಗ ನನ್ನ ಚೀಲದಲ್ಲಿ ಹಣ ಇದ್ರೆ by the time I come back to the post office, there must be zero in my bag. ನಾನು ಮತ್ತೆ ಪೋಸ್ಟ್ ಆಫೀಸ್ ಬರೋಷ್ಟರಲ್ಲಿ ನನ್ನ ಚೀಲ ಖಾಲಿ because I've given 5,000 here and 10,000 here. ನಾನು ಇಲ್ಲಿ 5,000 10,000 ಕೊಟ್ಕೊಂಡು ಹೋಗ್ತೀನಿ. 2,000 there and 1,000 here. 2,000 ಒಂದು ಕಡೆ, 1,000 ಒಂದು ಕಡೆ. Money orders. ಮನಿ ಆರ್ಡರ್ and when I finished all, my bag is empty. ನಾನು ಎಲ್ಲವನ್ನು ಮುಗಿಸಿದ ನಂತರ ನನ್ನ ಚೀಲ ಖಾಲಿಯಾಗಿದೆ. That is how God has made me and you. ಹಾಗೆ ದೇವರು ನಿಮ್ಮನ್ನ ಮಾಡಿದ್ದಾರೆ. He has filled our heart with a lot of love that we have to give to, like money orders, to so many people. ದೇವರು ನಮ್ಮ ಹೃದಯದಲ್ಲಿ ಹೆಚ್ಚು ಪ್ರೀತಿಯಿಂದ ತುಂಬಿಸಿದ್ದಾರೆ. ಯಾಕೆಂದ್ರೆ ನಾವು ಬೇರೆಯವರಿಗೆ ಹಂಚಿಕೊಳ್ಬೇಕು. What will you think of that postman if he doesn't give some money orders to some people, keeps it himself? ಆ ಒಂದು ಪೋಸ್ಟ್ ಮ್ಯಾನ್ ಹಣವನ್ನ ಬೇರೆಯವರಿಗೆ ಕೊಡದೆ ತಾನೇ ಇಟ್ಕೊಂಡ್ರೆ ಏನ್ ಹೇಳ್ತೀರಾ? That poor man may not know that somebody sent him a money order. ಆ ಒಂದು ಬಡ ಮನುಷ್ಯನಿಗೆ ಗೊತ್ತಿಲ್ಲದೆ ಇರಬಹುದು ಯಾರೋ ಹಣ ಕಳಿಸಿದ್ದಾರೆ and this postman says he doesn't know, so I can keep this money. ಈ ಪೋಸ್ಟ್ ಮ್ಯಾನ್ ಅನ್ಕೊಂತಾನೆ, ಅವನಿಗೆ ಗೊತ್ತಿಲ್ಲ, ಅದರಿಂದ ನಾನೇ ಇಟ್ಕೊಂಡು ಬಿಡ್ತೀನಿ. What would you call him? ಆತನ ಏನಂತ ಕರೀತೀರಾ? Thief. ಕಳ್ಳ. Now God has given you love to give to everybody. ದೇವರು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನ ಕೊಟ್ಟಿದ್ದಾರೆ ಬೇರೆಯವರಿಗೆ ಹಂಚಿಕೊಳ್ಳಿಕ್ಕೆ. They don't know it. ಅವ್ರಿಗೆ ಗೊತ್ತಿಲ್ಲ ಬೇರೆಯವ್ರಿಗೆ, but we know it. ಆದ್ರೆ ನಮಗೆ ಗೊತ್ತಿದೆ. God has given us not money order but a love order to give to other people. ದೇವರು ಮನಿ ಆರ್ಡರ್, ಹಣದ ಆರ್ಡರ್ ಕೊಟ್ಟಿಲ್ಲ, ಆದ್ರೆ ಪ್ರೀತಿ ಆರ್ಡರ್ನ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಹಂಚಲಿಕ್ಕೆ. We have to give it. ನಾವು ಕೊಡಲೇಬೇಕು. Whom should you give it to first? ಯಾರಿಗೆ ಕೊಡಬೇಕು? ಮುಖ್ಯವಾಗಿ ಮೊದಲನೇದಾಗಿ your wife, ನಿಮ್ಮ ಹೆಂಡತಿ and your husband. ನಿಮ್ಮ ಗಂಡನಿಗೆ. Because the other people you see every day. ಪ್ರತಿ ದಿವಸ ನೀವು ನೋಡುವಂತವ್ರು ಅವರೇ. Your children. ನಿಮ್ಮ ಮಕ್ಕಳಿಗೆ. Your neighbor who is throwing the garbage into your compound. ನಿಮ್ಮ ಮನೆಯ ಕಾಂಪೌಂಡ್ ನಲ್ಲಿ ಕಸ ಎಸೆಯುವಂತ ನೆರೆಯವರಿಗೆ ಕೊಡಬೇಕು. Poor man. ಅವರು ಬಡವರು, ಅವ್ರಿಗೆ ಗೊತ್ತಿಲ್ಲ. He's a beggar. ಆತ ಬಡವನಾಗಿದ್ದಾನೆ. I am a rich man. I've got so much love. ಆತ ಭಿಕ್ಷುಕ, ನಾನು ಶ್ರೀಮಂತ, ನನಗೆ ಎಷ್ಟೊಂದು ಪ್ರೀತಿ ಇದೆ. I'll tell you one true story. It happened to one brother in our church. ನಮ್ಮ ಸಭೆಯಲ್ಲಿ ನಡೆದಂತ ಒಂದು ನಿಜವಾದ ಒಂದು ಕಥೆಯನ್ನು ಹೇಳ್ತೀನಿ. ನಮ್ಮ ಸಹೋದರನಿಗೆ ನಡೆದ. He built his new house one place. ಅವನು ಒಂದು ಹೊಸ ಮನೆಯನ್ನು ಕಟ್ಟಿದನು. And all the others, old houses, they felt very jealous of this man has got a new house. ಬೇರೆಯವರಿಗೆಲ್ಲ ಹೊಟ್ಟೆ ಕಿಚ್ಚಾಯ್ತು, ಇವನು ಹೊಸ ಮನೆ ಕಟ್ಟಿಬಿಟ್ಟಿದ್ದಾನೆ. Especially his next door neighbor.
ಅವರ ಮನೆ ಪಕ್ಕದಲ್ಲಿರುವಂಥವ್ರು. They used to they had some cows and all this, throw cow dung on the clothes he has washed and hung up outside. ಅವ್ರ ಮನೆಯಲ್ಲಿ ಹಸು ಕರು ಇತ್ತು, ಅವ್ರ ಮನೆಯಲ್ಲಿ ಸೆಗಣಿ ಬರೋದನ್ನೆಲ್ಲ ಇವ್ರ ಮನೆ ಮೇಲೆ ಬಿಸಾಕ್ತಾ ಇದ್ರು. On the clothes, this brother used to hang up his clothes after washing. ಬಟ್ಟೆಗಳನ್ನ ಒಣಗಿಸಿದ್ರೆ ಆ ಬಟ್ಟೆ ಮೇಲೆ ಹಾಕ್ತಾ ಇದ್ರು. He didn't know what to do. ಆತನಿಗೆ ಗೊತ್ತಿರಲಿಲ್ಲ ಏನ್ ಮಾಡೋದು ಅಂತ. He went to his work. They had some grown-up children. They would shout curses at his wife. ಅವರು ಕೆಲಸಕ್ಕೆ ಹೋಗುವಾಗ ಅವ್ರ ಪಕ್ಕದ ಮನೆಯಲ್ಲಿ ಬೆಳೆದಂತ ಮಕ್ಕಳು ಶಾಪವನ್ನ ಹಾಕ್ತಾ ಇದ್ರು. So he called me to his house one day and said, "Brother Zach, will you pray here?" ನನ್ನನ್ನು ಒಂದು ದಿವಸ ಆತನ ಮನೆಗೆ ಕರೆದುಬಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. I said, "Okay, we'll pray." ಸರಿ, ಪ್ರಾರ್ಥನೆ ಮಾಡೋಣ. God can do miracles. ದೇವರು ಅದ್ಭುತಗಳನ್ನ ಮಾಡ್ತಾರೆ. But I said, I can only give you one advice. ಆದರೆ ಒಂದು ಸಲಹೆಯನ್ನ I'll ಕೊಡ್ತೀನಿ. pray for you, but God will also give you the same advice. ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ದೇವರು ಅದೇ ಸಲಹೆಯನ್ನೇ ಕೊಡ್ತಾರೆ ನಿನಗೆ. Love your enemies. ನಿನ್ನ ಶತ್ರುವನ್ನ ಪ್ರೀತಿಸು. Bless those who curse you. ನಿನಗೆ ಹಿಂಸೆ ಕೊಡೋರಿಗೋಸ್ಕರ ಆಶೀರ್ವಾದ ಮಾಡಿಸು. Pray for those who persecute you. ನಿನಗೆ ಕಷ್ಟ ಕೊಡೋ, ಶಿಕ್ಷೆ ಕೊಡುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡು. Do good to those who do evil to you. ನಿನಗೆ ತೊಂದರೆ ಕೊಡೋರಿಗೆ ಒಳ್ಳೆಯದನ್ನ ಮಾಡು. Amen. God bless you. ದೇವರು ನಿನಗೆ ಆಶೀರ್ವದಿಸಲಿ ಅಂತ ಹೇಳ್ಬಿಟ್ಟು. Few days later, ಕೆಲವು ದಿವಸದ ನಂತರ that the father and sons had all gone away from that house for work. ಅವರು ಮನೆಯಿಂದ ಎಲ್ಲ ಕೆಲಸಕ್ಕೆ ಹೋಗಿದ್ರು. ತಂದೆ ನೆರೆ ಮನೆಯವರು, ಅವ್ರ ತಂದೆ ಮಗ ಎಲ್ಲ ಕೆಲಸಕ್ಕೆ ಹೋಗಿದ್ರು. The old mother was there. ಅವರ ತಾಯಿ ಇದ್ರು. She fell down. ಆಕೆ ಬಿದ್ದೋಗ್ಬಿಟ್ರು. And I think broke her hip or something. ಅವರ ಸೊಂಟ ಮುರ್ಕೊಂಡ್ರು. And there was nobody in the house. ಮನೆಯಲ್ಲಿ ಯಾರೂ ಇರಲಿಲ್ಲ. This brother and his wife went. ಈ ಸಹೋದರ ಮತ್ತು ಸಹೋದರಿ ಅವ್ರ ಮನೆಗೆ ಹೋದ್ರು. took her to the hospital. ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. Telephoned the husband and the sons. ಗಂಡ ಮತ್ತು ಮಕ್ಕಳಿಗೆ ಕರೆ ಮಾಡಿದ್ರು, ಫೋನ್ ಮಾಡಿದ್ರು. What is the result? ಅದರಿಂದ ಏನು ಫಲಿತಾಂಶ ಆಯ್ತು? There was no more throwing cow dung. ಅದರ ನಂತರ ಯಾರು ಸಗಣಿ ಬಿಸಾಕ್ಲಿಲ್ಲ ಅವ್ರ ಮನೆಗೆ. Was that a better way? ಅದು ಬಹಳ ಒಳ್ಳೆಯ ಮಾರ್ಗ ಅಲ್ವಾ? God's way is the best way. ದೇವರ ಮಾರ್ಗ ಉತ್ತಮವಾದ ಮಾರ್ಗ. Romans chapter 12. ರೋಮ 12ರಲ್ಲಿ ನಾವು ನೋಡ್ತೇವೆ. Verse 19 to 21. 19ರಿಂದ 21ರವರೆಗೂ. Never take your own revenge, beloved. ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ leave room for the wrath of God. ಶಿಕ್ಷಿಸುವುದನ್ನು ದೇವರಿಗೆ ಬಿಡಿ. It is written, vengeance is mine, I'll repay, says the Lord. ಯಾಕೆ ಅಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. So if your enemy is hungry, what should you do? ನಿನ್ನ ವೈರಿ ಹಸಿದಿದ್ದರೆ ಏನು ಮಾಡಬೇಕು? Feed him. ಅವನಿಗೆ ಊಟವನ್ನು ಬಡಿಸು. If he's thirsty, what should you do? ಅವನು ಬಾಯಾರಿದ್ದರೆ ಏನು ಮಾಡಬೇಕು? Give him a drink. ಅವನಿಗೆ ಕುಡಿಯುವುದಕ್ಕೆ ಕೊಡು. Don't say God is punishing you, that because you hurt me, that is why you are hungry and thirsty. ದೇವರು ನಿನಗೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಯಾಕೆಂದ್ರೆ ನನಗೆ ದ್ವೇಷಿಸ್ತಾ ಇದೀಯ ನೀನು ಅದಕ್ಕೆ ಅಂತ ಹೇಳಬೇಡಿ. Feed him. ಅವನಿಗೆ ಊಟ ಕೊಡು. Drink. ಅವನಿಗೆ ಕುಡಿಯೋದಕ್ಕೆ ಕೊಡಿ. In doing that, you'll heap burning coals upon his head. ಹಾಗೆ ಮಾಡೋದ್ರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತ. You know, those are the coals of fire, of love. ಅದು ಆ ಪ್ರೀತಿ, fire of love. ಆ ಒಂದು ಪ್ರೀತಿಯೇ ಬೆಂಕಿಯಾಗಿರುತ್ತೆ. He's saying you'll put fire of love into his head. ಆತನ ತಲೆಯ ಮೇಲೆ ನಿಮ್ಮ ಪ್ರೀತಿಯ ಬೆಂಕಿಯನ್ನು ಹಾಕುವಾಗ. So don't be overcome by evil, but overcome evil with good. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು. Will it be written about your life that you did as the Lord commanded in this verse? ನಿಮ್ಮ ಜೀವಿತದ ಬಗ್ಗೆ ಈ ವಾಕ್ಯದಲ್ಲಿ ಬರೆದಂತೆ ಆಜ್ಞಾಪಿಸಿದಂತೆ ಮಾಡಲ್ಪಟ್ಟಿದೆ ಅಂತ ಬರೆಯಲ್ಪಡುತ್ತಾ? See, in that brother's life it will be written like that. He overcame evil with good. ಆ ಸಹೋದರನ ಬಗ್ಗೆ ಬರೆದಿರುತ್ತೆ, ಕರ್ತನು ಆಜ್ಞಾಪಿಸಿದಂತೆ ಮಾಡಿದನು ಅಂತ. It must not be just in one incident. ಇದು ಒಂದೇ ಒಂದು ಘಟನೆಯಿಂದ ಅಲ್ಲ. It says about Jesus in Acts 10:38. ಅಪೊಸ್ತಲರ ಕೃತ್ಯ 10:38ರಲ್ಲಿ ಹೇಳುತ್ತೆ, Jesus went about doing good. ಯೇಸು ಹೋಗಿದ್ದ ಅಲ್ಲೆಲ್ಲ ದೇವರನ್ನ ಒಳ್ಳೆದನ್ನ ಮಾಡಿದನು ಅಂತ. Acts 10:38. 38. Wherever he went, he did good. ಅವನು ಹೋಗಿದ್ದಲ್ಲೆಲ್ಲ ಉಪಕಾರಗಳನ್ನ ಮಾಡಿದನು ಅಂತ. When somebody cut off the soldier's ear, Jesus healed it immediately. ಯಾರೋ ಒಬ್ಬ ಸೈನಿಕನ ಕಿವಿಯನ್ನ ಕತ್ತರಿಸಿದ್ರೆ ಅದನ್ನು ಗುಣಪಡಿಸಿದನು. So let's follow his example. ಆತನ ಒಂದು ಉದಾಹರಣೆಯನ್ನ ಅನುಕರಿಸೋಣ ನಾವು. That it will be written that we did everything as the Lord commanded. ನಮ್ಮ ಬಗ್ಗೆ ಹೀಗೆ ಬರೆಯಲ್ಪಟ್ಟಿರಬೇಕು, ಕರ್ತನು ಆಜ್ಞಾಪಿಸಿದಂತೆ ಮಾಡಿದನು. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ,
Help us to take your word seriously. ನಿನ್ನ ವಾಕ್ಯವನ್ನು ಗಂಭೀರವಾಗಿ That the ತಗೊಳ್ಳಿಕ್ಕೆ glory of ಸಹಾಯ God will be ಮಾಡು. seen in our life. ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆ We pray in ಬರಲಿ Jesus' name. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. Amen.